ಹಾಯ್ ಫ್ರೆಂಡ್, ನಮ್ಮ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಕತೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ನನ್ನ ಹೆಸರು ಡಾಕ್ಟರ್ ಕಾವ್ಯ. ವಯಸ್ಸು 29. ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸ ಮಾಡುವ ಅವಕಾಶ ಇದ್ದರೂ ನಾನು ನನ್ನ ಹಳ್ಳಿಯ ಹತ್ತಿರದ ಒಂದು ಚಿಕ್ಕ ಪಟ್ಟಣದಲ್ಲಿ ಕ್ಲಿನಿಕ್ ತೆರೆದಿದ್ದೆ. ಹಣಕ್ಕಿಂತ ಸೇವೆ ಮುಖ್ಯ ಎಂಬುದು ನನ್ನ ತಂದೆಯ ಮಾತು. ಅದನ್ನೇ ನಾನು ಜೀವನದ ಧ್ಯೇಯ ಮಾಡಿಕೊಂಡಿದ್ದೆ. ಒಂದು ಮಳೆಗಾಲದ ಬೆಳಗ್ಗೆ ಕ್ಲಿನಿಕ್ ಬಾಗಿಲು ತೆರೆದ ತಕ್ಷಣ ಒಬ್ಬ ವ್ಯಕ್ತಿ ಒಳಗೆ ಬಂದ. ಸುಮಾರು 33 ವರ್ಷದವನಿರ್ಬೋದು. ಹೆಸರು ರಾಘವ್. ಮುಖದಲ್ಲಿ ಆಯಾಸ, ಕಣ್ಣುಗಳಲ್ಲಿ ವಿಚಿತ್ರ ಭಯ. ಡಾಕ್ಟರ್, ಕಳೆದ 3 ತಿಂಗಳಿಂದ ಒಂದೇ ಕನಸು ಬರ್ತಿದೆ. ಅದೇ ಕನಸು, ಅದೇ ಆಸ್ಪತ್ರೆ, ಅದೇ ರಕ್ತ ಎಂದು ಹೇಳಿದ. ಮೊದಲು ಅದು ಮಾನಸಿಕ ಒತ್ತಡ ಅಂದ್ಕೊಂಡೆ. ಆದರೆ ಅವನು ಹೇಳಿದ ಪ್ರತಿಯೊಂದು ವಿವರ ನನ್ನ ಮನಸ್ಸನ್ನ ಕದಡತೊಡಗಿತು. ಏಕೆಂದರೆ ಅವನು ವಿವರಿಸುತ್ತಿದ್ದ ಆಸ್ಪತ್ರೆ ನಾನು ಬಾಲ್ಯದಲ್ಲಿ ಒಮ್ಮೆ ಮಾತ್ರ ನೋಡಿದ್ದ ಹಳೆಯ ಸರ್ಕಾರಿ ಆಸ್ಪತ್ರೆಯಾಗಿತ್ತು. ನಾನು ಚಿಕಿತ್ಸೆ ಆರಂಭಿಸಿದೆ. ಔಷಧ, ಸಮಾಲೋಚನೆ, ಪರೀಕ್ಷೆಗಳು. ಆದರೆ ವಿಚಿತ್ರ ಸಂಗತಿ ಏನಪ್ಪಾ ಅಂದರೆ, ಪ್ರತಿ ಭೇಟಿಯ ನಂತರ ಅವನಿಗೆ ನೆನಪುಗಳು ಇನ್ನಷ್ಟು ಸ್ಪಷ್ಟವಾಗ್ತಾ ಇದ್ವು. ಒಂದು ದಿನ ಅವನು ಹೇಳ್ದ, ಡಾಕ್ಟರ್, ಆ ಕನಸಿನಲ್ಲಿ ಒಬ್ಬ ಹುಡುಗಿ ಯಾವಾಗಲೂ ಕೂಡ ಅಳ್ತಿರ್ತಾಳೆ. ಅವಳ ಮುಖ ಕಾಣೋದಿಲ್ಲ, ಆದರೆ ಅವಳ ಧ್ವನಿ ಮಾತ್ರ ನನಗೆ ಪರಿಚಿತ ಅಂದ. ಆ ಮಾತು ಕೇಳಿದ ಕ್ಷಣ ನನ್ನ ದೇಹವೇ ನಡುಗಿತು. ಯಾಕೆಂದರೆ ನಾನು ಕೂಡ ಕಳೆದ ಕೆಲವು ತಿಂಗಳಿಂದ ಅದೇ ಆಸ್ಪತ್ರೆಯನ್ನ ಕನಸಿನಲ್ಲಿ ನೋಡ್ತಾ ಇದ್ದೆ. ನಮ್ಮಿಬ್ಬರ ನಡುವೆ ವೈದ್ಯ ಮತ್ತು ರೋಗಿಯ ಸಂಬಂಧಕ್ಕಿಂತ ಹೆಚ್ಚಾಗಿ ಒಂದು ವಿಚಿತ್ರ ನಂಬಿಕೆ ಬೆಳೆಯತೊಡಗಿತು. ಆದರೆ ನಾವಿಬ್ಬರು ನಮ್ಮ ಭಾವನೆಗಳನ್ನು ಹೇಳ್ಕೊಳ್ಳಿಲ್ಲ. ನಾನು ಹಳೆಯ ಆಸ್ಪತ್ರೆಯ ದಾಖಲೆಗಳನ್ನು ಕೂಡ ಹುಡುಕಲು ಆರಂಭಿಸಿದೆ. ಅಲ್ಲಿ ಸಿಕ್ಕಿದ್ದು ಒಂದು ಅಪಘಾತದ ವರದಿ. 15 ವರ್ಷಗಳ ಹಿಂದೆ ನಡೆದ ಭೀಕರ ರಸ್ತೆ ಅಪಘಾತ. ಆ ಅಪಘಾತದಲ್ಲಿ ಒಬ್ಬ ಬಾಲಕ ಮೃತಪಟ್ಟಿದ್ದ ಎಂದು ದಾಖಲಾಗಿತ್ತು. ಆದರೆ ಇನ್ನೊಂದು ಫೈಲ್ ಕಾಣೆಯಾಗಿತ್ತು. ಆ ದಿನದಿಂದ ಯಾರೋ ನನ್ನನ್ನು ಹಿಂಬಾಲಿಸುತ್ತಿರುವ ಅನುಭವ ಶುರುವಾಯಿತು. ಒಂದು ರಾತ್ರಿ ಕ್ಲಿನಿಕ್ ಮುಚ್ಚಿ ಮನೆಗೆ ಹೊರಟಾಗ ಕಪ್ಪು ಕಾರೊಂದು ನಿಧಾನವಾಗಿ ನನ್ನ ಹಿಂದೆ ಬರ್ತಿತ್ತು. ನಾನು ವೇಗವಾಗಿ ನಡೆದಾಗ ಕಾರು ವೇಗ ಹೆಚ್ಚಿಸಿತು. ಹಠಾತ್ತನೆ ರಾಘವ್ ಅಲ್ಲಿಗೆ ಬಂದು ನನ್ನನ್ನು ರಕ್ಷಿಸಿದ. ಡಾಕ್ಟರ್, ನೀವು ಒಬ್ಬರೇ ಇಲ್ಲ ಎಂದು ಅವನು ಹೇಳಿದ. ಆ ಮಾತಿನ ಅರ್ಥ ಆಗಲೇ ನನಗೆ ತಿಳಿಲಿಲ್ಲ. ಕೆಲವು ವಾರಗಳ ನಂತರ ನಮ್ಮ ಕುಟುಂಬಗಳ ಒಪ್ಪಿಗೆಯೊಂದಿಗೆ ನನ್ನ ಮದುವೆ ಕೂಡ ನಿಶ್ಚಯವಾಯಿತು. ಮದುವೆಯ ದಿನ ಎಲ್ಲರೂ ಸಂತೋಷದಲ್ಲಿದ್ದರು. ಮಂಟಪದಲ್ಲಿ ರಾಘವ್ ನನ್ನ ಕೈಗೆ ಒಂದು ಚಿಕ್ಕ ಪೆನ್ ಡ್ರೈವ್ ಕೊಟ್ಟು ನಿಧಾನವಾಗಿ ಹೇಳ್ದ, ಇದನ್ನ ಇಂದು ರಾತ್ರಿ ಮಾತ್ರ ನೋಡು. ಆ ರಾತ್ರಿ ನಾನು ಲ್ಯಾಪ್ಟಾಪ್ನಲ್ಲಿ ಅದನ್ನು ತೆರೆದೆ. ಒಂದೇ ಒಂದು ವಿಡಿಯೋ ಶುರುವಾಯಿತು. ಅದು 15 ವರ್ಷಗಳ ಹಿಂದಿನ ಆಸ್ಪತ್ರೆಯ CCTV ದೃಶ್ಯ ಆಗಿತ್ತು. ಅಪಘಾತದಲ್ಲಿ ಗಾಯಗೊಂಡಿದ್ದ 2 ಮಕ್ಕಳನ್ನು ಒಳಗೆ ತರುತ್ತಿದ್ರು. ಅವರಲ್ಲಿ ಒಬ್ಬಳು ನಾನೇ, ಇನ್ನೊಬ್ಬ ರಾಘವ್. ವಿಡಿಯೋ ಮುಂದುವರಿಸೋಣ ಬನ್ನಿ. ಒಬ್ಬ ಹಿರಿಯ ವೈದ್ಯರು ಹೇಳ್ತಿದ್ರು, ಈ ಹುಡುಗ ಬದುಕುವ ಸಾಧ್ಯತೆ ಕಡಿಮೆ, ಆದರೆ ಅವನ ಹೃದಯವನ್ನ ದಾನ ಮಾಡಿದ್ರೆ ಈ ಹುಡುಗಿಯ ಜೀವ ಉಳಿಯಬಹುದು ಎಂದು. ನನ್ನ ಕಣ್ಣಲ್ಲಿ ನೀರು ಕೂಡ ತುಂಬಿಕೊಳ್ತು. ನಾನು ಉಳಿದಿದ್ದೆ, ಏಕೆಂದರೆ ರಾಘವ್ನ ಹೃದಯ ನನ್ನ ದೇಹದಲ್ಲಿ ಬಡಿತ ಆರಂಭಿಸ್ತಾ ಇತ್ತು. ಆದರೆ ಹಾಗಿದ್ರೆ ನನ್ನ ಜೊತೆ ಮದುವೆಯಾಗಿರುವ ಈ ರಾಘವ್ ಯಾರು? ಅಷ್ಟರಲ್ಲಿ ನನ್ನ ಹಿಂದೆ ಒಂದು ಧ್ವನಿ ಕೂಡ ಕೇಳಿಸ್ತು, ಸತ್ಯ ಇನ್ನೂ ಮುಗಿದಿಲ್ಲ. ನಾನು ತಿರುಗಿ ನೋಡಿದೆ. ಬಾಗಿಲ ಬಳಿ ನಿಂತಿದ್ದ ಒಬ್ಬ ವೈದ್ಯರು ಹೇಳಿದ್ರು, ನೀನು ಮದುವೆಯಾಗಿರುವವನು ಆ ಅಪಘಾತದಲ್ಲಿ ಬದುಕಿದ 2ನೇ ಬಾಲಕ. ಅವನು ತನ್ನ ಸ್ನೇಹಿತನ ಕೊನೆಯ ಆಸೆಯನ್ನು ನೆರವೇರಿಸೋದಕ್ಕೆ ವರ್ಷಗಳ ಕಾಲ ನಿನ್ನನ್ನು ಹುಡುಕ್ತಾ ಇದ್ದ. ನಾನು ಆಶ್ಚರ್ಯದಿಂದ ರಾಘವ್ ಕಡೆ ನೋಡಿದೆ. ಅವನು ಮೌನವಾಗಿ ನಕ್ಕ. ನನ್ನ ಸ್ನೇಹಿತನ ಕೊನೆಯ ಮಾತು ಏನಂದರೆ, ನಾನು ಇರದಿದ್ದರೂ ನನ್ನ ಹೃದಯ ಅವಳ ಜೊತೆ ಇರುತ್ತೆ. ಅವಳು ಯಾವತ್ತೂ ಒಂಟಿಯಾಗಬಾರ್ದು. ಆ ಕ್ಷಣದಲ್ಲಿ ನನಗೆ ಎಲ್ಲವೂ ಅರ್ಥ ಆಯಿತು. ಇದು ಕೇವಲ ಪ್ರೇಮ ಕಥೆಯಲ್ಲ, ಇದೊಂದು ಜೀವ, ಸ್ನೇಹ, ತ್ಯಾಗ ಮತ್ತು ವಿಧಿಯ ಕತೆ ಅಂತಲೇ ಹೇಳ್ಬೋದು. ನಾನು ರಾಘವ್ ಕೈ ಹಿಡಿದು ಕೇಳಿದೆ, ಇಷ್ಟೊಂದು ವರ್ಷ ಇದನ್ನು ಯಾಕೆ ಹೇಳಲಿಲ್ಲ? ಅವನು ನಗುತ್ತಾ ಹೇಳ್ದ, ಕೆಲವು ಸತ್ಯಗಳು ಸಮಯ ಬಂದಾಗ ಮಾತ್ರ ಹೇಳಬೇಕು. ನಾನು ಅವನ ಕೈ ಬಿಗಿಯಾಗಿ ಹಿಡಿದೆ. ಆ ಕ್ಷಣ ನನಗೆ ಒಂದು ವಿಚಾರ ಸ್ಪಷ್ಟವಾಯಿತು. ಕೆಲವೊಮ್ಮೆ ನಮ್ಮ ಜೀವನವನ್ನು ಬದಲಾಯಿಸುವುದು ಪ್ರೀತಿಯಲ್ಲ, ಒಬ್ಬ ಅಪರಿಚಿತನ ತ್ಯಾಗ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಮ್ಮ ಚಾನಲ್ನ
ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯನ್ನು ಕೂಡ ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಸಿಗೋಣ. ಎಲ್ರಿಗೂ ಧನ್ಯವಾದ.